ಒಂದು ಹಳ್ಳಿಯಲ್ಲಿ ಮಂಜು ಎಂಬ ಹುಡುಗನಿದ್ದ. ಅವನು ಸರಳ ಮನಸ್ಸಿನವನಾಗಿದ್ದರೂ ದೊಡ್ಡ ಕನಸುಗಳನ್ನು ಕಂಡಿದ್ದ. ಒಮ್ಮೆ ಹಳ್ಳಿಯನ್ನೆಲ್ಲ ಹೆಮ್ಮೆ ಪಡುವಂತ ಯಶಸ್ಸು ಸಾಧಿಸಬೇಕು ಎಂದು. ಆದರೆ ಅವನಿಗೆ ಒಂದು ದೊಡ್ಡ ತೊಂದರೆ ಇತ್ತು. ಅವನು ಯಾವ ಕೆಲಸವನ್ನಾದರೂ ಮಾಡುತ್ತಾ ಬೇಗ ಬೇಸರ ಪಡುತ್ತಿದ್ದ. ಒಮ್ಮೆ ಪ್ರಯತ್ನ ಮಾಡಿ ವಿಫಲವಾದರೆ ನನಗೆ ಆಗಲ್ಲ ಎಂದು ಬಿಡುತ್ತಿದ್ದ. ಅವನ ಅಪ್ಪ ತೋಟಗಾರನಾಗಿದ್ದು ಪ್ರತಿದಿನ ಬೆಳಿಗ್ಗೆ ಹೊತ್ತಿಗೆಯಾದರೂ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಂದು ದಿನ ಮಂಜು ಕೋಪದಿಂದ ಹೇಳಿದ, ಅಪ್ಪ, ನಾನು ಎಷ್ಟು ಪ್ರಯತ್ನಿಸಿದರೂ ನನಗೆ ಯಶಸ್ಸು ಬರೋದಿಲ್ಲ. ಅಪ್ಪ ನಗುತ್ತಾ, ಬೇಟಾ, ನಿನ್ನ ಪ್ರಯತ್ನದ ಬೇರು ಇನ್ನೂ ಆಳಕ್ಕಿಳಿದಿಲ್ಲ ಎಂದರು. ಮಂಜುಗೆ ಅರ್ಥವಾಗಲಿಲ್ಲ. ಬೇರು? ಪ್ರಯತ್ನಕ್ಕೂ ಬೇರು ಇರುತ್ತಾ ಎಂದು ಪ್ರಶ್ನಿಸಿದ. ಅಪ್ಪ ಹೇಳಿದರು, ನಾಳೆ ಹೊಲಕ್ಕೆ ಬಾ, ನಿನಗೆ ತೋರಿಸುತ್ತೇನೆ. ಮುಂದಿನ ದಿನ ಅವರು ಹೊಲಕ್ಕೆ ಹೋದರು. ಅಪ್ಪ ಒಂದು ಬಾಂಬು ಬಳ್ಳಿ ತೋರಿಸಿ ಹೇಳಿದರು, ಈ ಬಳ್ಳಿ ಮೊಳಕೆಯಾದಾಗ 4 ವರ್ಷಗಳ ಕಾಲ ಇದು ಎಷ್ಟೇ ನೀರು ಹಾಕಿದರೂ ಬೆಳೆಯುವುದಿಲ್ಲ. ಜನರು ನಕ್ಕು ಬಿಡುತ್ತಾರೆ, ಇದು ಒಣಗಿದೆ ಎಂದು. ಆದರೆ ಅದರ ಬೇರುಗಳು ಭೂಮಿಯೊಳಗೆ ಆಳವಾಗಿ ಬೆಳೆಯುತ್ತಿವೆ. 5ನೇ ವರ್ಷ ಬಂದಾಗ ಅದು ಕೆಲವೇ ವಾರಗಳಲ್ಲಿ ಎತ್ತರವಾದ ಮರದಷ್ಟು ಬೆಳೆಯುತ್ತದೆ. ಮಂಜು ಆಶ್ಚರ್ಯದಿಂದ ಕೇಳಿದ, ಅಪ್ಪ, ಅಂದರೆ ಈ 4 ವರ್ಷ ವ್ಯರ್ಥವಲ್ಲವೇ? ಅಪ್ಪ ನಗುತ್ತಾ, ಅಲ್ಲ ಬೇಟಾ, ಅದು ತಯಾರಿ ಸಮಯ. ನಮ್ಮ ಜೀವನವೂ ಹೀಗೆ. ಪ್ರಯತ್ನಗಳು ಮೊದಲು ಫಲ ಕೊಡದೇ ಇದ್ದರೂ ಅದು ಒಳಗೆ ಬಲವನ್ನೆಚ್ಚರಿಸುತ್ತಿರುತ್ತವೆ. ಆ ದಿನದಿಂದ ಮಂಜು ನಿರ್ಧರಿಸಿದ, ಯಶಸ್ಸು ತಕ್ಷಣ ಬಾರದೇ ಇರಬಹುದು, ಆದರೆ ನಾನು ಬಿಟ್ಟು ಬಿಡುವುದಿಲ್ಲ. ಅವನು ದಿನಕ್ಕೊಂದು ಗುರಿ ಹಾಕಿಕೊಂಡ. ಓದಿನಲ್ಲಿ ಗಮನ ಕೊಡಲು ಶುರುಮಾಡಿದ. ತೋಟದಲ್ಲಿ ತಂದೆಗೆ ಸಹಾಯ ಮಾಡುತ್ತಿದ್ದ. ಹೊಸ ವಿಷಯಗಳನ್ನು ಕಲಿಯುತ್ತಿದ್ದ. ಕೆಲವರು ಅವನ ಮೇಲೆ ನಕ್ಕರು, ಮಂಜು ಬದಲಾವುದಿಲ್ಲ ಎಂದು. ಆದರೆ ಅವನು ಯಾರ ಮಾತು ಕೇಳಲಿಲ್ಲ. ಸಮಯ ಕಳೆಯುತ್ತಾ ಹೋಯಿತು. ಕೆಲ ವರ್ಷಗಳ ನಂತರ ಹಳ್ಳಿಯಲ್ಲಿ ದೊಡ್ಡ ಕೃಷಿ ಸ್ಪರ್ಧೆ ಆಯೋಜಿಸಲಾಯಿತು. ಎಲ್ಲರೂ ತಮ್ಮ ಬೆಳೆಯನ್ನು ತೋರಿಸಿದರು. ಮಂಜು ತಯಾರಿಸಿದ ಹೊಸ ವಿಧಾನ, ತೋಟದಲ್ಲಿ ಹಸಿರು ಗೊಬ್ಬರ ಬಳಸಿ ಬೆಳೆದ ತರಕಾರಿಗಳು ಎಲ್ಲರಿಗಿಂತ ಉತ್ತಮವಾಗಿದ್ದವು. ಅವನು ಪ್ರಥಮ ಸ್ಥಾನ ಪಡೆದ. ಆ ದಿನ ಹಳ್ಳಿಯ ಎಲ್ಲರೂ ಅವನನ್ನು ಮೆಚ್ಚಿದರು. ಮಂಜು ನಗುತ್ತಾ ಹೇಳಿದರು, ನನ್ನ ಅಪ್ಪ ಹೇಳಿದ ಮಾತು ನಿಜ. ಪ್ರಯತ್ನ ಬೇರು ಬಲವಾಗಿದ್ದರೆ ಫಲ ಅವಶ್ಯವಾಗಿಯೂ ಎತ್ತರದಲ್ಲಿ ಕಾಣಿಸುತ್ತದೆ.